ಇನ್ನು ರಾಯಚೂರಿನ ಎಡಪನೂರು ಪಿಎಸ್ಐ ಸೌಮ್ಯ ಲಂಚಾವತಾರ ಈಗ ಬಟಾಬೈಲಾಗಿದೆ. ಲಂಚ ಕೊಟ್ರೆ ಮಾತ್ರನೇ ನೆಮ್ಮದಿಯಿಂದ ಇರಬಹುದು ಅಂತ ಪಿಎಸ್ಐ ಹೇಳಿದ್ದಾರೆ. ಬಹುಶಃ ನಟ ದರ್ಶನ್ ಅವರ ಫ್ಯಾನ್ ಇರಬೇಕು. ಈಕೆ ಕೇಸ್ನಲ್ಲಿ ಅರೆಸ್ಟ್ ಮಾಡದೆ ರಕ್ಷಣೆ ನೀಡಿದ್ದಕ್ಕೆ ಇವರು ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ. ಮೊದಲನೇದಾಗಿ ಅರೆಸ್ಟ್ ಮಾಡದೇ ಇರೋದೇ ತಪ್ಪು, ಅದರ ಜೊತೆಗೆ ರಕ್ಷಣೆ ಕೊಡ್ತಾ ಇದ್ದೀನಿ, ಲಂಚ ಕೊಡಬೇಕು ಅಂತ ಕೇಳೋದು ಮತ್ತೊಂದು ತಪ್ಪು. ಪಿಸಿ ಜೊತೆ ಪಿಎಸ್ಐ ಮಾತನಾಡಿರುವಂತಹ ಆಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ನನಗೆ 50, ಸಿಪಿಐಗೆ 50, ಡಿವೈಎಸ್ಪಿಗೆ 50,000 ಕೊಡಬೇಕು, ಚಾರ್ಜ್ ಶೀಟ್ನಲ್ಲಿ ಸೆಕ್ಷನ್ನು ಜೊತೆಗೆ ಕೇಸ್ಗಳನ್ನ ತೆಗಿತೀನಿ ಅಂತ ಹೇಳಿ ಪಿಎಸ್ಐ ಕೊಟ್ಟಿರುವಂಥ ಅಥವಾ ಮಾತನಾಡಿರುವಂಥ ಆಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಸೊ ಸೆಕ್ಷನ್ಗಳನ್ನ ತೆಗೆಯೋದಕ್ಕೆ, ಕೇಸನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂಥ ಅಧಿಕಾರಿಯ ಲಂಚಾವತಾರ ಈಗ ನ್ಯೂಸ್ ಫಸ್ಟ್ನಲ್ಲಿ ಬಟಾಬೈಲಾಗಿದೆ. ಹಾಗಿದ್ರೆ ಇವರು ಪಿಸಿ ಜೊತೆ ಮಾತನಾಡಿದಂಥ ಒಂದು ಆಡಿಯೋದಲ್ಲಿ ಏನಿದೆ ನೋಡೋಣ ಬನ್ನಿ. ಈಗ ಅವ್ರಿಗೆ ಹೇಳು, ಇವಾಗ ನಮ್ಗೆ 3 ಮಾಡಂತ ಹೇಳು, ಬರೀ ನಮ್ದಷ್ಟೇ. ಈಗ ಮೊನ್ನೆ ಎಲ್ಲ ಇದನ್ ಮಾಡಿದೀವಿ, ಮತ್ ಮೊನ್ನೆ ಅಷ್ಟು ಪ್ರೆಷರ್ ಮಾಡಿ ಅವರೆಲ್ಲ ಸಂಘದವ್ರು ಕೂಡ ಇದನ್ ಮಾಡಿದ್ರು ಮೇಡಮ್ ಅರೆಸ್ಟ್ ಮಾಡ್ಲಿಲ್ಲ. ಮತ್ ನೀವು ಬಂದಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ, ಮತ್ ಲಾಸ್ಟ್ ಟೈಮ್ ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿದೀವಿ, ಎಲ್ಲಾನು ಮಾಡಿದೀವಿ. ನೀವು ಪದೇ ಪದೇ ಬಂದ್ರು ಪದೇ ಪದೇ ಇಸ್ಕೊಳಕ್ ಆಗಲ್ಲ, ಒಂದ್ಸತಿ ಮಾಡ್ರಿ ಅಂತಂತ ಹೇಳು. ಅದಾದ್ಮೇಲೆ ಈಗ ನೆಕ್ಸ್ಟ್ ಇನ್ನು BFR ಕೊಡ್ಬೇಕಲ್ಲ. BFR ಕೊಡಕ್ ಆಗಲ್ಲ, ಒಬ್ರ ಮೇಲೆ ಬರೀ ಅನ್ಸೂಯಮ್ಮನ್ ಮೇಲೆ ಅಷ್ಟೇ ಎಲ್ಲ ಸೆಕ್ಷನ್ ತೆಗೆದು ಅನ್ಸೂಯಮ್ಮನ್ ಮೇಲೆ ಅಷ್ಟೇ ಚಾರ್ಜ್ ಶೀಟ್ ಕೊಡ್ತೀವಿ. ಮತ್ತೆ ಅವಾಗ ಒಂದು CPI ಗೆ 50, DSP ಗೆ 50 ಕೊಟ್ರೆ ಎಲ್ಲ ಕೇಸನ್ನು ಕ್ಲೋಸ್ ಆಗತ್ತೆ. ಅದ್ರಾಗ ಬಿರೋರ್ನೆಲ್ಲಾರು ತೆಗೆದು ಸೆಕ್ಷನ್ 307 ಹಾಕಿ ಕೊಟ್ಟಿದ್ದಾರೆ ಈಗ ಮೊನ್ನೆ ಅವರು. ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಎಲ್ಲ ತೆಗೆದು ಬರೀ ಒಂದು ಬೈದರ್ ಅಂತ ಅಷ್ಟೇ ಕೊಡ್ತೀವಿ. ಮತ್ತೆ ಅವಾಗ ಒಂದ್ ಸ್ವಲ್ಪ 50 ಕೊಟ್ರೆ ಎಲ್ಲ ಕ್ಲಿಯರ್ ಆಗ್ಬಿಡ್ತತ್ ನೋಡ್ರಿ, ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ರಿ. ಸರಿ ಮೇಡಮ್, ನೋಡಿ, ನೆಮ್ಮದಿಯಿಂದ ಇರಬಹುದಂತೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ರಕ್ಷಕರೇ ಭಕ್ಷಕರಾದ್ರೆ ಜನರ ಗತಿ ಏನು ಅಂತ? ನಿಜವಾಗ್ಲೂ ರಾಹುಲ್, ಜನರಿಗೆ ರಕ್ಷಣೆ ನೀಡಬೇಕಾಗಿರೋರು ಜನರನ್ನ ಲಂಚಾವತಾರಗಳಿಂದ ಅಥವಾ ಇನ್ನಿತರ ಯಾವುದೇ ಒಂದು ಭಯಾನಕ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಾಗಿರ್ಬೋದು, ಅವರಿಗೆ ರಕ್ಷಣೆ ನೀಡೋದಾಗಿರ್ಬೋದು ಪೊಲೀಸರ ಆದ್ಯ ಕರ್ತವ್ಯ ಆಗಿರುತ್ತೆ. ಆದ್ರೆ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಇಡಪನೂರು PSI ಸೌಮ್ಯ ಅವರು ಮಾಡಿರುವಂತಹ ಅನಾಹುತ ನೋಡಿ, ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ 3 ಲಕ್ಷ ರೂಪಾಯಿಗಳನ್ನ ಅವರಿಗೆ ಕೊಡಬೇಕು. ಇಲ್ಲ ಅಂತ ಅಂದ್ರೆ ಅವ್ರಿಗೆ ಚಾರ್ಜ್ ಶೀಟ್ ಅಲ್ಲಿರುವಂತಹ ಪ್ರಮುಖ ಕಾಯ್ದೆಗಳೇನಿದಾವೆ, ಅವರಿಗೆ ಯಾವ ರೀತಿಯಾದಂತಹ ಒಂದು ಕೇಸಸ್ಗಳೆಲ್ಲ ಫಿಟ್ ಆಗಿರ್ತಾವಲ್ಲ ಅವುಗಳೆಲ್ಲವುಗಳನ್ನ ತೆಗಿಬೇಕು ಅಂತಂದ್ರೆ ಅವರಿಗೆ 3 ಲಕ್ಷ ರೂಪಾಯಿಗಳನ್ನ ಕೊಡ್ತಾರೆ. ಅದನ್ನು ಸಹ ಅವರ ಹಿರಿಯ ಅಧಿಕಾರಿಗಳ ಹೆಸರುಗಳನ್ನ ಹೇಳ್ತಾರೆ. ನಾವು ನೋಡ್ತಾ ಇರ್ಬೋದು, ಅಲ್ಲಿ CPI ಅವರಿಗೆ, ಸರ್ಕಲ್ ಅವರಿಗೆ 50, DSP ಅವರಿಗೆ 50,000 ಕೊಡಬೇಕು ಅಂತ ಹೇಳ್ತಾರೆ. ಫಸ್ಟ್ ಟರ್ಮಲ್ಲಿ 1.5 ಲಕ್ಷ, ಆಮೇಲೆ ಸೆಕೆಂಡ್ ಟರ್ಮಲ್ಲಿ 1.5 ಲಕ್ಷ ಕೊಟ್ರೆ ಮಾತ್ರ ಇವರನ್ನ ಸೇಫ್ ಮಾಡ್ತಾರೆ ಅಂತೆ. ಒಂದು ಕೇಸ್ ಬಂದಿರುತ್ತೆ ಇವರಿಗೆ, ಆ ಕೇಸಲ್ಲಿ ಪ್ರಮುಖವಾಗಿ ಅವ್ರನ್ನ ರಕ್ಷಣೆ ಮಾಡ್ಬೇಕು. ಯಾವುದೇ ರೀತಿಯಾದಂತಹ FIR ಆದ ನಂತರ ಅರೆಸ್ಟ್ ಮಾಡ್ಬೇಕಾಗಿರುತ್ತಲ್ಲ, ವಿಚಾರಣೆಗೊಳಪಡಿಸ್ಬೇಕಾಗಲ್ಲ, ಅದನ್ನ ಯಾವುದೇ ಮಾಡಿರೋದಿಲ್ಲ ಇವರು. ಅವ್ರಿಗೆ ರಕ್ಷಣೆಯನ್ನ ನೀಡಿರ್ತೀವಿ ಅಂತೇಳಿ ಅದು ವಾಯ್ಸ್ ರೆಕಾರ್ಡ್ ಅಲ್ಲಿ ನಾವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಒಬ್ರು ಫೇವರ್ ಅಲ್ಲಿ ಮಾತಾಡಿ ಅವರಿಗೆ ಲಂಚದ ಬೇಡಿಕೆ ಇಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಮ್ಯ ಅವರನ್ನ ಸದ್ಯಕ್ಕೆ ಪೊಲೀಸರು ವಿಚಾರಣಾ ತನಿಖಾ ನಡೆಸ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೀತಾ ಇದೆ. ಬೇರೆ ಜಿಲ್ಲೆಗೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಇಂತಹ ಒಂದು ಘಟನೆಗಳನ್ನ ಕೇವಲ PSI ಮಾತ್ರ ಅಲ್ಲ, ಇದರಲ್ಲಿ CPI ಮತ್ತು DSP ಅವರನ್ನ ಎಳೆದು ತಂದಿರೋದ್ರಿಂದ ಇವ್ರ ಮೇಲೂ ಸಹ ತನಿಖೆ ನಡಿಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಆಗ್ರಹ ಆಗಿದೆ. ರಾಹುಲ್. ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.